ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತಾನೆ. ವೀಕ್ಷಕರೇ, ಇವತ್ತೊಂದು ಬಹಳ ಕರುಳು ಕಿತ್ತು ತಿನ್ನು, ಒಂದು ಕಣ್ಣಲ್ಲಿ ಕಣ್ಣೀರು ಹರಿಸುವ ಒಂದು ರೋಚಕ ಸುದ್ದಿಯೊಂದಿಗೆ ಬಂದಿದ್ದೇನೆ. ವೀಕ್ಷಕರೇ, ತಂದೆ ಅಕಾಲಿಕವಾಗಿ ಮರಣ ಹೊಂತಾರೆ. ತಾಯಿ ಹೃದಯಾಘಾತದಿಂದ ಸತ್ತೋಗ್ಬಿಡ್ತಾಳೆ. 3 ಮಕ್ಕಳು ಅನಾಥ ಆಗ್ತವೆ. 2 ಹೆಣ್ಣು ಮಕ್ಕಳು, ಒಂದು ಚಿಕ್ಕ ಮಗು ಇದೆ ಗಂಡು. ಆ ಮೊದಲನೇ ಮಗು ಹೆಣ್ಣು PUC ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳೆ. SSLC 2ನೇ ಮಗಳು ಮಾಡ್ತಾ ಇದ್ದಾಳೆ. 3ನೇ ಮಗು ಈ 8ನೇ ಕ್ಲಾಸ್ನಲ್ಲಿ ಈಗ ಓದ್ತಾ ಇದ್ದಾನೆ. ಈ 3 ಮಕ್ಕಳ ತಂದೆ ತಾಯಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿ ಅವರಿಗೆ ಯಾವುದೇ ಆಸರೆ ಇಲ್ಲ, ಯಾವುದೇ ಆಸ್ತಿ ಇಲ್ಲ, ಮನೆ ಇಲ್ಲ. ಕಿತ್ತು ತಿನ್ನುತ್ತಿರುವ ಬಡತನ, ಹೊಟ್ಟೆಗೆ ಊಟ ಸಹಿತ ಇಲ್ಲ, ಗಂಜಿ ಸಹಿತ ಇಲ್ಲ. ಇಂಥ ಅನಾಥ ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಗೆ ಬಂದು ತಬ್ಬಲಿಯಾಗಿದ್ದಾರೆ ವೀಕ್ಷಕರೇ. ಆದರೆ ಅವರದೊಂದು ವೈಶಿಷ್ಟ್ಯ ನೋಡಿ. ಆ ದೊಡ್ಡ ಮಗಳು SSLCಯಲ್ಲಿ 98% ಮಾಡ್ತಾಳೆ ವೀಕ್ಷಕರೇ. SSLC ಪರೀಕ್ಷೆಯಲ್ಲಿ 98% ಮಾಡಿ PUC ಸೆಕೆಂಡ್ ಇಯರ್ ಇದ್ದಾಳೆ. SSLC ಈಗ 2ನೇ ಮಗಳು ಓದ್ತಾ ಇದ್ದಾಳೆ. 3ನೇ ಮಗು 8ನೇ ಕ್ಲಾಸ್ನಲ್ಲಿ. ಎಲ್ಲ ಮಕ್ಕಳು ಸುಶಿಕ್ಷಿತವಾಗಿ ಶಾಲೆಯಲ್ಲಿ ರ್ಯಾಂಕ್ ಹೋಲ್ಡರ್ ಇದ್ದಾರೆ. ಆದರೆ ಅವರಿಗೆ ಹಾಕಿಕೊಳ್ಳಲಿಕ್ಕೆ ಬಟ್ಟೆ ಇಲ್ಲ, ಉಣ್ಲಿಕ್ಕೆ ಆಹಾರ ಇಲ್ಲ, ಇರಲಿಕ್ಕೆ ಆಸರೆ ಇಲ್ಲ, ಮನೆ ಇಲ್ಲ. ಅನಾಥವಾಗಿ ಬೀದಿಗೆ ಬಂದಿದ್ದಾರೆ. ಅಂಥ ಮಕ್ಕಳು ನಮ್ಮ ಸ್ಟುಡಿಯೋದಲ್ಲಿ ಬಂದು ಅವರ ತಮ್ಮ ಕರುಣಾಜನಕ ಸ್ಥಿತಿಯನ್ನು, ನಮ್ಮ ಕರ್ನಾಟಕದ ಜನತೆ, ದಾನಿಗಳು, ಸಹಾಯ ಹಸ್ತ ನೀಡುವವರು, ಮಾನವೀಯತೆ ಉಳ್ಳವರು, ಈ ಬಸವಣ್ಣನ ನಾಡು, ಕನಕದಾಸನ ನಾಡು, ಎಂತಿಂಥ ಸಂಗೊಳ್ಳಿ ರಾಯಣ್ಣ ಧೀಮಂತ ನಾಡು, ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಇವತ್ತು ಅಂಗಲಾಚಿ ಸಹಾಯ ಸಹಕಾರ ಬೇಡ್ತಾ ಇದ್ದಾರೆ. ಈ ನಮ್ಮ ನಂಬರ್ 1 ಚಾನಲ್ ದೇಶ ವಿದೇಶದಲ್ಲಿಯೂ ಸಹಿತ ಪ್ರಖ್ಯಾತವಾಗಿದೆ. ಈ ಹಿಂದೆ ನಾವು ಹುಬ್ಬಳ್ಳಿಯಲ್ಲಿ ಒಂದು ಧನುಷ್ ಅಂತ ಮಗು ಆಕಸ್ಮಿಕವಾಗಿ ಅಪಘಾತಕ್ಕೀಡಾದಾಗ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಕನಿಷ್ಠ 7 ರಿಂದ 8 ಲಕ್ಷ ರೂಪಾಯಿ ಆ ಮಗುವಿನ ಖಾತೆಗೆ ಜಮಾ ಆಯಿತು. ವೀಕ್ಷಕರೇ, ನೀವೆಂಥ ಪರಮ ದಯಾಳುಗಳು, ನೀವೆಂಥ ದಾನಿಗಳು, ನೀವೆಂಥ ಹೃದಯವಂತರು, ಎಂಥ ಶ್ರೀರಕ್ಷೆ ನಿಮ್ಮದು. ಆ ಆಶೀರ್ವಾದ ಈ ಮಕ್ಕಳ ಮೇಲೆ ನಿಮ್ಮನ್ನು ನಂಬ್ಕೊಂಡು ಕೂತಿದ್ದಾರೆ. ನೀವೇ ತಂದೆ ತಾಯಿಗಳು. ನಮ್ಮ ಸ್ಟುಡಿಯೋ, ನಮ್ಮ ಸಿಬ್ಬಂದಿ ಮುಖಾಂತರವೂ ಸಹಿತ ನಾವು ಸಹಾಯ ಹಸ್ತ ಚಾಚಲಿಕ್ಕೆ, ಅವರ ಸುದ್ದಿ ಪ್ರಸಾರ ಮಾಡಲಿಕ್ಕೆ ಇವತ್ತು ಬಂದಿದೆ ವೀಕ್ಷಕರೇ. ಆ ಮಕ್ಕಳು ಕಣ್ಣೀರಿನ ಕೋಡಿ ಹರಿಸ್ತಾ ಇದ್ದಾರೆ. ಅವರು ತಮ್ಮ ಕಣ್ಣೀರಿನ ಕೋಡಿಯಿಂದ ಏನು ಮನವಿ ಮಾಡ್ಕೊಂಡಿದ್ದಾರೆ ನಿಮಗೆ, ಅದನ್ನು ಸಹಿತ ತಾವು ನೋಡಬಹುದು. ಅವರ ಅಕೌಂಟ್ ಖಾತೆಯನ್ನು ನಾವು ಪ್ರಸಿದ್ಧಪಡಿಸ್ತಾ ಇದ್ದೀವಿ. ಅವರ ಹೆಸರು ಸಹಿತ ಇದೆ. ಇವರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಕಂಪನಿಗಳಿವೆ. ಇನ್ಫೋಸಿಸ್ ಸುಧಾ ಮೂರ್ತಿ ಅವರಿದ್ದಾರೆ, ಕುಮಾರ್ ಅಣ್ಣ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ದಾನಶೂರಕರ್ಣ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಅನಾಥಾಶ್ರಮಗಳಿಗೆ ಕೋಟ್ಯಾಂತರ ರೂಪಾಯಿ ನೀಡಿದಂಥ ಒಬ್ಬ ಧೀಮಂತ ನಾಯಕರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಾಸಕ ಮಂತ್ರಿಗಳು ತಮ್ಮ ಅನೇಕ ಫೌಂಡೇಶನ್ಗಳ ಮುಖಾಂತರ ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀರಾ. ಇವತ್ತು ಈ ಕರುಣಾಜನಕ ಮಕ್ಕಳ ಯಡಿಯೂರಪ್ಪನವರು ಸಹಿತ ತಮ್ಮ ಪರಿಹಾರ ನಿಧಿಯಿಂದ ಕೊಡಬಹುದು. ಇಲ್ಲಿ ಮಾನ್ಯ ಸಂಸತ್ ಸದಸ್ಯರು ಸಹಿತ, ಪ್ರಧಾನಮಂತ್ರಿಗೂ ಸಹಿತ ಒಂದು ವಿನಂತಿ ಮಾಡಿ, ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇರಲಿಕ್ಕೆ ಒಂದು ಸೂರಿಗಾಗಿ ನೀವು ಮಾಡಬಹುದು ವೀಕ್ಷಕರೇ ಸಹಾಯಧನ. ಅದಕ್ಕೆ ಸಂಘ ಸಂಸ್ಥೆಗಳಿದ್ದಾವೆ. AIMDF ಇದೆ, PFI ಇದೆ, ಅನೇಕ ರಾಮಸೇನಾ ಇದೆ, ಬಜರಂಗ ದಳ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ. ಅನೇಕ ಸಂಘಟನೆಗಳು. ನೀವು ಸಮಾಜದ ಮುಖಿಯಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಇವತ್ತು ಕಾರ್ಯನಿರ್ವಹಿಸಿ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದೀರಾ. ಆದರೆ ಇವತ್ತು ಈ ಬಡ ಮಕ್ಕಳ ಕರುಣಾಜನಕ ಪರಿಸ್ಥಿತಿಗೆ ನಿಮ್ಮ ಮನಸ್ಸು ಕರಗುತ್ತದೆ, ಕರಳು ಚೂರನ್ನುತ್ತದೆ. ದಯಮಾಡಿ ಇವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣದ ಸಹಾಯವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿ, ಅವರ ಖಾತೆಯ ಸಂಖ್ಯೆ, ಬ್ರಾಂಚು, IFSC ಕೋಡು, ಅವರ ಹೆಸರು, ವಿಳಾಸ ಸಹಿತ ಇವತ್ತು ಪ್ರಸಿದ್ಧ ಮಾಡ್ತಾ ಇದ್ದೀವಿ. ಆ ನೇರವಾಗಿ ನೀವು ಕೊಟ್ಟಂತ ಪ್ರತಿ 1 ರೂಪಾಯಿ ಸಹಿತ ಅವರ ಶಿಕ್ಷಣಕ್ಕೆ ಹೋಗುತ್ತೆ, ಹಸಿದ ಹೊಟ್ಟೆಗೆ ಹೋಗುತ್ತೆ, ಇರಲಿಕ್ಕೆ ಒಂದು ಸೂರಿಗೆ ಹೋಗುತ್ತೆ. ಆ 3 ಮಕ್ಕಳ ಪರಿಸ್ಥಿತಿ ಇವತ್ತು ನೋಡಿ. ಚಿಕ್ಕಮ್ಮ ಅವಳು ಕಡು ಬಡತನದಲ್ಲಿದ್ದಾಳೆ. ಅವಳು ಈಗ ಆಸರೆ ಕೊಟ್ಟಿದ್ದಾಳೆ. ಅವಳು ಬಾಡಿಗೆ ಮನೆಯಲ್ಲಿದ್ದಾಳೆ, ಒಂದು ಚಪ್ಪರದಲ್ಲಿ. ಅವಳು ಆಸರೆ ಕೊಟ್ಟಿದ್ದಾಳೆ. ಅವಳು ಸಹಿತ ನಿಮಗೆ ವಿನಂತಿ ಮಾಡಿದ್ದಾಳೆ. ಈ ಎಲ್ಲ ಮಕ್ಕಳ ವಿನಂತಿಯೊಂದಿಗೆ ನೀವು ಸಹಾಯ ಹಸ್ತ ಮಾಡಿ ದೇವರಾಗಿ ಬರ್ತೀರಾ ಅಂತ ನನ್ನ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.
ಆತ್ಮೀಯ ಮಹಾದಾನಿಗಳೇ, ನಿಮ್ಮಲ್ಲಿ ನನ್ನ ಕಳಕಳೆಯ ಮನವಿ ಏನೆಂದರೆ, ನಾನು ವಿನಾ ಬಸವರಾಜ್ ಕಕ್ಕಯ್ಯಗೂ 3 ವರ್ಷಗಳ ಹಿಂದೆ ನನ್ನ ತಂದೆ ಅಕಾಲಿಕವಾಗಿ ಹೃದಯಾಘಾತದಿಂದ ಮರಣ ಹೊಂದಿದರು. ನಮ್ಮ ತಂದೆ ಕೂಲಿ ನಾಲಿ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಇದರಿಂದಾಗಿ ನಮ್ಮ ತಾಯಿ ಮಾನಸಿಕತೆಯಿಂದ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಹಣವಿಲ್ಲದೆ ಅವರು 8 ದಿನಗಳ ಹಿಂದೆ ಸಾವನ್ನಪ್ಪಿದರು. ಇದರಿಂದಾಗಿ ನಮ್ಮ ತಂದೆ ತಾಯಿ ಇಲ್ಲದೆ ನಾವೆಲ್ಲ ಅನಾಥರಾದೆವು. ನಾನೀಗ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನನ್ನ ಸಹೋದರಿ ಸೌಮ್ಯ SSLCಯಲ್ಲಿ ಓದುತ್ತಿದ್ದಾಳೆ. ಹಾಗೆ ನನ್ನ ಚಿಕ್ಕ ಸಹೋದರ ಪರಶುರಾಮ್, ಅವನು 8ನೇ ತರಗತಿಯಲ್ಲಿ ಓದುತ್ತಿದ್ದು, ನಮಗೆ ಯಾವುದೇ ರೀತಿ ಮನೆ ಇಲ್ಲದೆ, ಆಸ್ತಿ ಪಾಸ್ತಿ ಯಾವುದೇ ಇಲ್ಲದೆ ನಾವಿಂದು ಬೀದಿಗೆ ಬಂದಿದ್ದೇವೆ. ನಿಮ್ಮಲ್ಲಿ ನಾವು ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಉನ್ನತ ಶಿಕ್ಷಣಕ್ಕಾಗಿ ದೈನಂದಿನ ಆಹಾರಕ್ಕಾಗಿ ನೀವು ನಮಗೆ ಸಹಾಯ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನೀವೇ ನಮಗೆ ಎಲ್ಲ, ನೀವು ನಿಮ್ಮಲ್ಲಿ ನಾ ಸಹಾಯ ಹಸ್ತವನ್ನು ಚಾಚುತ್ತೇನೆ. ನಾವು 3 ಉನ್ನತ ಶಿಕ್ಷಣವನ್ನು ಕಲಿತು ನಮ್ಮ ಕಾಲ ಮೇಲೆ ನಾವು ನಿಂತುಕೊಂಡು ನಮ್ಮ ಸ್ವಂತ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೋಸ್ಕರ ನಿಮ್ಮಲ್ಲಿ ನಾವು ಹೃದಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. ನೀವೇ ನಮಗೆ ಸಹಾಯ ಮಾಡಬೇಕು. ನೀವು ನಮಗೆ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ನಮಗೆಲ್ಲವೂ ಸಾಧ್ಯ. ಈ ಚಾನಲ್ ಮುಖಾಂತರ ನಾವು ಮತ್ತೊಮ್ಮೆ ಬೇಡಿಕೊಳ್ತಾ ಇದ್ದೇವೆ, ನೀವೇ ನಮಗೆ ಸಹಾಯ ಮಾಡಬೇಕು. ಈ ಸಂದರ್ಭದಲ್ಲಿ ನಮಗೆ ತೀರಾ ಕಡು ಬಡತನದಲ್ಲಿದ್ದಂಥ ನಮ್ಮ ಚಿಕ್ಕಮ್ಮ ನಮಗೆ ಆಶ್ರಯ ಕೊಟ್ಟಿದ್ದಾಳೆ. ನಾವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದ ನಿವಾಸಿಗಳು. ಈ ನ್ಯೂಸ್ ಚಾನಲ್ ಮುಖಾಂತರ ನಮ್ಮ ಬ್ಯಾಂಕ್ ಖಾತೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ ನೀವು ನಮಗೆ ದಯವಿಟ್ಟು ಸಹಾಯ ಮಾಡಬೇಕಾಗಿ ನಿಮಗೆ ಕೇಳಿಕೊಳ್ತೇವೆ. ಸಹೃದಯತೆಯಿಂದ, ಮಾನವೀಯತೆಯಿಂದ ನೀವು ನಮಗೆ ಸಹಾಯ ಮಾಡಬೇಕೆಂದು ನಾನು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನೆಂದರೆ, ಇಲ್ಲಿ ನನ್ನ ಪಕ್ಕದಲ್ಲಿ ನಿಂತಿರುವ ಈ 3 ಮಕ್ಕಳು ನನ್ನ ಅಕ್ಕನ ಮಕ್ಕಳಾಗಿದ್ದಾರೆ. 3 ವರ್ಷಗಳ ಹಿಂದೆ ನಮ್ಮ ಮಾವ, ನಮ್ಮ ಅಕ್ಕನ ಗಂಡ ಅಕಾಲಿಕ ಮರಣದಿಂದ ಸಾವನ್ನಪ್ಪಿದರು. ಅದೇ ರೀತಿಯಾಗಿ ಸಾವನ್ನಪ್ಪಿದ ನಂತರ ನಮ್ಮ ಸಹೋದರಿ 3 ಮಕ್ಕಳನ್ನು ಕೂಲಿ ನಾಲಿ ಮಾಡಿಕೊಂಡು ಅದೇ ರೀತಿಯಾಗಿ ಪ್ರತಿದಿನದ ಕೂಲಿಯಲ್ಲಿ ಮಕ್ಕಳಿಗೆ ಶಾಲಾ ಪಾಠಗಳನ್ನು ಕಲಿಸಿ ಮಕ್ಕಳ ಜೊತೆ ಸುಖವಾಗಿ ಸಂಸಾರ ಮಾಡುತ್ತಾ ಮಾನಸಿಕವಾಗಿ ಅಸ್ತವ್ಯಸ್ತೆ, ಅನಾರೋಗ್ಯದಿಂದ, ಹೃದಯಾಘಾತದಿಂದ ಬಳಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಹಣವಿಲ್ಲದ ಕಾರಣ 8 ದಿನಗಳ ಹಿಂದೆ ತೀರಿ ಹೋದರು. ಅದಾದ ನಂತರ ಮಕ್ಕಳು ಯಾವುದೇ ಮನೆ, ಯಾವುದೇ ಆಸ್ತಿ ಪಾಸ್ತಿ ಹೊಂದಿಲ್ಲರದೆ ಅದೇ ರೀತಿಯಾಗಿ ನಾನು ಈ 3 ಮಕ್ಕಳನ್ನು ನಾನು ದಿನನಿತ್ಯದ ಚಿಕ್ಕ ಕೆಲಸವನ್ನು ಮಾಡಿಕೊಂಡು ಮಕ್ಕಳಿಗೆ ನಾನು ಜೋಪಾನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕಳಕಳಿ ವಿನಂತಿ ಏನೆಂದರೆ, ಮಕ್ಕಳು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಂಡು ಒಂದು ಒಳ್ಳೆ ರೀತಿಯ ಹುದ್ದೆಯನ್ನು, ನೌಕರಿಯನ್ನು ಮಾಡಿಕೊಂಡು ಮಕ್ಕಳು ತಮ್ಮ ಕಾಲ ಮೇಲೆ ನಿಂತುಕೊಳ್ಳಲಿಕ್ಕೆ ನೀವೇ ಮಹಾದಾನಿಗಳಾಗಿ ಕಳಕಳಿಯಿಂದ ಮಕ್ಕಳಿಗೆ ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಮಾಡುತ್ತಾ, ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವೇ ಈ ಮಕ್ಕಳಿಗೆ ತಂದೆ ತಾಯಿಯಾಗಿ ಮಕ್ಕಳಿಗೆ ನೀವು ಅನುಕಂಪವಾಗಿ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ಸಂಪೂರ್ಣವಾಗಿ ಹೃದಯಪೂರ್ವಕ ಬೇಡಿಕೊಳ್ಳುತ್ತೇನೆ. प्रिय महादानी लोग, मैं आपको एक विनंती से रिक्वेस्ट करके, हाथ जोड़ के मैं आपको एक रिक्वेस्ट करती हूँ, क्योंकि ये बाजू खड़े वाले 3 बच्चे लोग मेरा बहन के बच्चे लोग हैं. उनका माँ बाप खो के बच्चे लोग अनाथ हो गए हैं. मेरा जीजू मर के 3 साल हो गया और मेरा दीदी ने 8 दिन के पीछे उसका हृदय संबंधित रोग से मर गए हैं और बच्चों अनाथ लोग हो गए. उनको कुछ रहने के लिए मकान, घर, जगह, ज़मीन कुछ नहीं है. इसलिए बच्चों लोगों का उनका अगले का शिक्षण के लिए, उनको उनके पैर में खड़ने के लिए, उनका उन्नत शिक्षण के लिए मैं आपको हाथ जोड़ के उनको मदद करने के लिए एक रिक्वेस्ट करती हूँ. क्योंकि ये बच्चे लोग मेरा बच्चे नहीं, आपका बच्चे हैं. आपका बच्चे लोग समझ के वो बच्चे लोगों के लिए एक शिक्षण के लिए, खाना पीने के लिए, उनको प्रतिदिन जीवन चलने के लिए तुम मदद करने के लिए मैं रिक्वेस्ट करती हूँ.
प्लीज़ कृपया करके बच्चे लोगों को, उन 3 बच्चों को चेहरा देखकर आपका बच्चे लोग समझ करके बच्चों को मदद कीजिए। प्लीज़ ये बच्चे लोग उनका पैर के ऊपर खड़े होकर एक जॉब करने से आपका मदद कभी भी नहीं भूल जाएंगे बच्चों लोग। आप उन ये बच्चों लोगों के लिए खुदा समझ के हम आपको रिक्वेस्ट करते हैं। आपका हृदय संपूर्ण दिल से बच्चों लोगों को मदद करने के लिए मैं हाथ जोड़ के रिक्वेस्ट करती हूँ। हम कर्नाटक राज्य से बेळगाव जिला गोकाक तालुक घटप्रभा में वास करते हैं और ये चैनल के द्वारा हम ये बच्चों लोगों का अकाउंट नंबर, नाम, पता सब डिस्प्ले किया है। कृपया ये अकाउंट नंबर को आपका जितना मन है इतना कृपया बच्चों लोगों को मदद करने के लिए मैं पूर्ण हृदय से दिल टूट के मैं आपको सहाय मांगती हूँ। प्लीज़ आई रिक्वेस्ट यू ऑल ऑफ यू, प्लीज़ हेल्प अस दिस चिल्ड्रन। आई रिक्वेस्ट यू काइंडली हेल्प अस। थैंक्स फॉर यू हैव लिसनिंग our request. Thank you so much.